ಎಚ್ ಕೆ ಪಾಟೀಲ್ ವಿರುದ್ಧವೇ ಎಚ್ಡಿಕೆ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಕುರಿತು ಪತ್ರ ಬರೆದಿದ್ದಕ್ಕೆ ವಾಗ್ದಾಳಿ ಮಾಡಿದ್ದಾರೆ. ಈಗ ಎಚ್ ಕೆ ಪಾಟೀಲ್ ಅಕ್ರಮ ಕುರಿತು ಪತ್ರವನ್ನ ಬರೆದಿದ್ದಾರೆ. 2015-16ರಲ್ಲಿ ಇದೇ ಎಚ್ ಕೆ ಪಾಟೀಲ್ ಶಿಫಾರಸು ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸುತ್ತಿದ್ದಾರೆ. ಅಂದ್ರೆ ಹಿಂದೆಯೂ ಕೂಡ 2015-16ರಲ್ಲಿ ಇದೇ ಎಚ್ ಕೆ ಪಾಟೀಲ್ ಅವರು ಶಿಫಾರಸ್ ಮಾಡ್ತಾರೆ. ಬೇಕಾದಷ್ಟು ವಿಷಯಗಳಿಗೆ ಇದೇ ಮಾತನಾಡೋದಕ್ಕೆ, ಆದ್ರೆ ಕೆಸರು ಮೇಲೆ ಕಲ್ಲು ಹಾಕದಂತೆ ಈಗ ಆಗುತ್ತೆ. ಹೀಗಾಗಿ ಬೀದಿ ಬೀದಿಯಲ್ಲಿ ಸರ್ಕಾರದ ಬಗ್ಗೆ ಚರ್ಚೆ ಆಗ್ತಿದೆ. ಇವೆಲ್ಲ ಒಂದು ಇಲಾಖೆಗಳ, ಇವರೆಲ್ಲ ಮಂತ್ರಿಗಳ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರ್ತಿದ್ದಾರೆ. ಏನಾಗ್ತಿದೆ ಸರ್ಕಾರದಲ್ಲಿ, ಈ ವಿಷಯಗಳು ಮಾತಾಡೋದು. ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವರಲ್ಲ, ಅಕ್ರಮ ಗಣಿಗಾರಿಕೆದು 15-16ರಲ್ಲಿ ಇದೇ ಎಚ್ ಕೆ ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ. ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ, ಕೆಸರ ಮೇಲೆ ಕಲ್ಲೆತ್ತಂಗೆ ಆಗುತ್ತೆ. ಈ ವಿಷಯಗಳು ಮಾತಾಡೋಕೆ ಹೋದರೆ ಬೀದಿ ಬೀದಿಲಿ ಚರ್ಚೆ ಆಗ್ತಿದೆ, ಗೊತ್ತಿದೆ ಎಲ್ಲರಿಗೂ. ಅದೊಂದು ಇಲಾಖೆನ ಇವೆಲ್ಲ, ಈ ಮಂತ್ರಿಗಳ ಇವರು ಅದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತೆ, ಉಪಮುಖ್ಯಮಂತ್ರಿನ. ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವರಲ್ಲ.